ಪಹಲ್ಗಾಮ್ ಉಗ್ರರ ದಾಳಿಯ ಘಟನೆಯಲ್ಲಿ ಡ್ರಗ್ಸ್ ಬಳಕೆಯಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಗುಜರಾತ್ ಏರ್ಪೋರ್ಟ್ ಸೇರಿದಂತೆ ದೇಶದಲ್ಲಿ ಎಷ್ಟು ಪ್ರಮಾಣದ ಡ್ರಗ್ಸ್ ಸಿಕ್ಕಿದೆ, ಡ್ರಗ್ಸ್ ಪತ್ತೆಯಾದ ಬಗ್ಗೆ ಸ್ವತಃ ಎನ್ಐಎ ಮಾಹಿತಿ ವರದಿಯನ್ನು ಕೊಟ್ಟಿದ್ದು, ಯಾವ ರಾಜ್ಯಗಳಲ್ಲಿ ಎಷ್ಟು ಡ್ರಗ್ಸ್ ಸಿಕ್ಕಿದೆ ಅಂತ ಮೊದಲು ಚರ್ಚೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ವೆರಿ ಗುಡ್ ಪಾಯಿಂಟ್ ಹೇಳಿದೆ. ಇವತ್ತು 2024 ಇಸ್ವಿನಲ್ಲಿ ಇರ್ತಕ್ಕಂಥ 17,100,000 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿದೆ. ಕಾಲಾದನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ ಸೆ ಪೈಸಾ ಲೇಕೆ ಆಯಂಗೆ ಅಂತ ಹೇಳಿದ್ರು ಯಾರು? ಎರಡನೇ ಇವ್ರು ಏನು ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇದ್ದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದಾರೆ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ, ಹೌದಲ್ಲ? ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ, ಆಯ್ತಾ? ಯಾವ ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಬೇಕಿದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು? 7 ಲಕ್ಷ ಜನಕ್ಕೆ ಒಂದೇ ಮೊಬೈಲಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಒಂದೇ ಮೊಬೈಲ್ ನಂಬರ್ನಲ್ಲಿ 35,000 ಕೋಟಿ. ಎಷ್ಟು ಸರ್? 35,000 ಕೋಟಿ. ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿ ಇವರೇ ಸರ್ಕಾರ ಹಿಡಿದಿರೋದು. ಏನು ಹಿಡಿದಿದೆ? ಡ್ರಗ್ಸ್ ಹಿಡಿದಿದೆ. ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನು ಪೆಹಲ್ಗಾಮ್ ಆಯ್ತಲ್ಲ, ಪೆಹಲ್ಗಾಮ್ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, NIAದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ನಲ್ಲಿ 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಬಾಂಬೆ ಪೋರ್ಟು, ಅದಾನಿ ಪೋರ್ಟು, ಗುಜರಾತ್ ಪೋರ್ಟು, ಅಂಡಮಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ. ಬೆಟ್ಟಿಂಗ್ ಆ್ಯಪ್ಸು, ಬೆಟ್ಟಿಂಗ್ ಗೇಮ್ಸು, ಕ್ರೈಮು. ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಕ್ಕೆ ಹೇಳ್ರಿ. ವಿಕಸಿತ ಭಾರತ ಆಗಿದೆ. ಈಗ ಹೆಂಗಿದೆ ಗೊತ್ತಾ, ಈ ದೇಶದಲ್ಲಿ 5% 6% ಆವರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ, ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ. ಇದಕ್ಕೇನು ಭಾಳ ಬೇಡ. ಇವರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದ್ದಾವೆ ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸ್ ಎಲ್ಲಿದೆ, ಮಾಲ್ಡೀವ್ಸ್ ಎಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ. ನಮ್ಮ ಪರವಾಗಿ ಏನು ಮಾತನಾಡ್ತದೆ? ಪಾಕಿಸ್ತಾನ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದ್ದಾವೆ? ಏನಾದ್ರು ಚರ್ಚೆ ಮಾಡಕ್ಕೆ ಹೇಳ್ರಿ ಜೋಶಿ ಸಾಹೇಬ್ರಿಗೆ, 1 to 1 ಮಾತಾಡೋಣ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.